ತುಮಕೂರಿನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಬೈಪಾಸ್ ರಸ್ತೆ ವಿವಾದ. ನಂದಿಹಳ್ಳಿ ಮಲ್ಸಂದ್ರ ಬೈಪಾಸ್ ರಸ್ತೆಗೆ ರೈತರ ವಿರೋಧ. ಸಾಧನಾ ಸಮಾವೇಶಕ್ಕೆ ಬರುವ ಸಿಎಂ ಬಳಿ ಮನವಿ ಮಾಡಿಕೊಳ್ಳಲು ತೀರ್ಮಾನ. ತುಮಕೂರಿನ ನಂದಿಹಳ್ಳಿಯಿಂದ ಮಲ್ಸಂದ್ರದವರೆಗೆ ನಿರ್ಮಿಸಲು ಹೊರಟಿರುವ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಜಿಲ್ಲೆಯಲ್ಲಿ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಬೈಪಾಸ್ ರಸ್ತೆ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಬೈಪಾಸ್ ರಸ್ತೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿರುವ ರೈತರು ಮೇ 19ರಂದು ತುಮಕೂರಿಗೆ ಬರಲಿರುವ ಸಿಎಂ ಸಿದ್ದರಾಮಯ್ಯ ಮುಂದೆಯೇ ತಮ್ಮ ಅಳಲನ್ನ ತೋಡಿಕೊಳ್ಳಲು ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ನಿರ್ಧರಿಸಿದೆ. ತುಮಕೂರು ಹೊರ ವಲಯದ ನಂದಿಹಳ್ಳಿಯಿಂದ ಮಲ್ಸಂದ್ರದವರೆಗೆ ಸುಮಾರು 44 ಕಿಲೋಮೀಟರ್ ಉದ್ದದ ಔಟರ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಯೋಜನೆ ರೆಡಿಯಾಗಿದೆ. ಈ ಬೈಪಾಸ್ ರಸ್ತೆ ಸುಮಾರು 24 ಹಳ್ಳಿಗಳಿಂದ ಹಾದುಹೋಗಲಿದ್ದು ರೈತರ ಸಾಕಷ್ಟು ಜಮೀನು ಈ ರಸ್ತೆಗೆ ಹೋಗಲಿದೆ. ಹೀಗಾಗಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ವಿರೋಧವನ್ನ ವ್ಯಕ್ತಪಡಿಸಿ ಜಿಲ್ಲೆಯಲ್ಲಿ ಸಾಕಷ್ಟು ಬಾರಿ ಹೋರಾಟ ಮಾಡಿದ್ದಾರೆ. ಇವರ ಹೋರಾಟದಿಂದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರು ಸ್ಥಳ ಪರಿಶೀಲನೆಯನ್ನ ಮಾಡಿ ಸರ್ಕಾರಕ್ಕೆ ಮನವಿಯನ್ನ ಮಾಡುವುದಾಗಿ ತಿಳಿಸಿದ್ರಂತೆ. ಆದರೆ ಈವರೆಗೂ ಸ್ಥಳ ಪರಿಶೀಲನೆಗೆ ಸಚಿವರು ಬಾರದ ಹಿನ್ನೆಲೆ ರೈತರ ಆಕ್ರೋಶದ ಕಿಚ್ಚು ಹೆಚ್ಚಾಗಿದೆ. ಅಲ್ಲದೆ ರೈತರು ತಮ್ಮ ಸಮಸ್ಯೆಯನ್ನ ಖುದ್ದು ಸಿಎಂಗೆ ತಲುಪಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ. ಮೇ 19ರಂದು ತುಮಕೂರಿನಲ್ಲಿ ನಡೆಯಲಿರುವ ಸಾಧನಾ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಲಿದ್ದು ಬೈಪಾಸ್ ರಸ್ತೆಯಿಂದ ರೈತರಿಗಾಗ್ತಾ ಇರೋ ಸಮಸ್ಯೆಯನ್ನ ಸಿಎಂ ಗಮನಕ್ಕೆ ತರಬೇಕೆಂದು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ತೀರ್ಮಾನಿಸಿದೆ. ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಾವು ಸಿಎಂ ಅವರನ್ನ ಭೇಟಿ ಮಾಡಲು ಅವಕಾಶ ಕೊಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಆಗ್ರಹಿಸಿದ್ದಾರೆ. ಎಲ್ಲ ನನ್ನ ಮಾಧ್ಯಮದ ಮಿತ್ರರೇ, ಇದು ಕಳೆದ 2 ವರ್ಷಗಳ ಹಿಂದೆ ಏನು ದಾಬಸ್ಪೇಟೆಯಿಂದ ಮಾರ್ಗವಾಗಿ ನಂದಿಹಳ್ಳಿ ಮಾರ್ಗವಾಗಿ ಮಲ್ಲಸಂದ್ರದಿಂದ ವಸಂತ ನರಸಾಪುರದವರೆಗೆ ರಿಂಗ್ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿ ಸರ್ಕಾರ ಏನು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡಿತ್ತು, ಅದು ಅವೈಜ್ಞಾನಿಕವಾಗಿದೆ. ಅದರಿಂದ ಸುಮಾರು ಸಾವಿರಾರು ಕುಟುಂಬಗಳು ಇವತ್ತು ಬದುಕನ್ನು ಕಳ್ಕೊಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಭೂ ಸ್ವಾಧೀನವನ್ನು ಮಾಡಲಿಕ್ಕೆ ನಿಯಮಾವಳಿ ಇದೆ, ಅಂತಹ ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಅವೈಜ್ಞಾನಿಕವಾಗಿ ಇವತ್ತು ಭೂ ಸ್ವಾಧೀನ ಮಾಡ್ತಾ ಇದೆ. ಇದರಿಂದ ಸಾವಿರಾರು ಕುಟುಂಬಗಳ ಬದುಕು ನರಕ ಆಗ್ತಾ ಇದೆ ಮತ್ತು ಬೀದಿಗೆ ಬೀಳ್ತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಈಗಾಗಲೇ ನಾವು ಅನೇಕ ಹೋರಾಟಗಳನ್ನು ರೂಪಿಸಿದ್ದೇವೆ, ಅನೇಕ ಪ್ರತಿಭಟನೆಗಳನ್ನು ಮಾಡಿದ್ದೇವೆ ಮತ್ತು ಕಾರ್ಯಾಗಾರಗಳನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. ನಿಯಮಾವಳಿಗಳ ಪ್ರಕಾರವೇ ಫಲವತ್ತಾದಂಥ ಭೂಮಿಗಳನ್ನು ಸ್ವಾಧೀನ ಮಾಡಬಾರ್ದು ಮತ್ತು ಭಾಳ ಮುಖ್ಯವಾಗಿ ಅಡಿಕೆ, ತೆಂಗು, ಮಾವು, ಬಾಳೆ ಇತ್ಯಾದಿ ಬೆಳೆಗಳಿರ್ತಕ್ಕಂಥ ಬಹುತೇಕ 70ಕ್ಕಿಂತಲೂ ಹೆಚ್ಚು ಭಾಗ ಭೂಮಿಯಲ್ಲಿ ಇವತ್ತು ಬೆಳೆ ಇದೆ. ಈಗಿದ್ರೂ ಸಹ ಸರ್ಕಾರ ಅಂತಹ ಫಲವತ್ತಾದಂಥ ಭೂಮಿಯನ್ನು ಸ್ವಾಧೀನ ಮಾಡಿರ್ತಕ್ಕಂಥದ್ದು. ಆ ಮಾರ್ಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಭಾಳಷ್ಟು ಹಳ್ಳಿಗಳಲ್ಲಿ ಮನೆಗಳು ಸ್ವಾಧೀನ ಆಗ್ತಾ ಇದೆ, ನಿವೇಶನಗಳು ಸ್ವಾಧೀನ ಆಗ್ತಾ ಇದೆ, ಕೋಳಿ ಫಾರಂ ಸ್ವಾಧೀನ ಆಗ್ತಾ ಇದೆ, ಇಟ್ಟಿಗೆ ಫ್ಯಾಕ್ಟ್ರಿ ಅಂತ ಒಂದು ಕಾರ್ಖಾನೆಗಳು ಸ್ವಾಧೀನ ಆಗ್ತಾ ಇದೆ. ಇಷ್ಟೆಲ್ಲ ಇರ್ತಕ್ಕಂಥ ಭೂಮಿ ನಗರಕ್ಕೆ ತುಂಬ ಹತ್ತಿರವಾಗಿರ್ತಕ್ಕಂಥದ್ದು ಮತ್ತು ಭಾಳ ಫಲವತ್ತಾದಂಥ ಭೂಮಿ, ಕೃಷಿಗೆ ಯೋಗ್ಯವಾದಂಥ ಭೂಮಿ, ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಭೂಮಿ. ಇಂಥ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಸರ್ಕಾರ ಮುಟ್ಟಬಾರ್ದು. ಸರ್ಕಾರವೇ ರೂಪಿಸಿರ್ತಕ್ಕಂಥ ನಿಯಮಾವಳಿಗಳ ಪ್ರಕಾರ ಸರ್ಕಾರ ಇಂಥ ಭೂಮಿಯನ್ನು ಮುಟ್ಟಬಾರ್ದು ಅಂತಕ್ಕಂಥ ಒಂದು ನಿಯಮಗಳಿದ್ದರೂ ಸಹ ಇವತ್ತು ಸರ್ಕಾರ ಯಾವುದೋ ಒತ್ತಡಕ್ಕೆ ಮಣಿದು ಅಥವಾ ಯಾರ್ಯಾರ್ದೋ ಅನುಕೂಲಕ್ಕೋಸ್ಕರವಾಗಿ ಇವತ್ತು ನೂರಾರು ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ಇವತ್ತು ನಾಶ ಮಾಡಿ
ಸಾವಿರಾರು ಕುಟುಂಬಗಳನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಇದಕ್ಕೆ ಆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ 46 ಹಳ್ಳಿಗಳ ರೈತರ ವಿರೋಧ ಇದೆ. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ, ಭೂಮಿಯ ಒಳಗಡೆ ಬಿಡೋದಿಲ್ಲ ಅಂತಕ್ಕಂಥ ಹಲವಾರು ಹೋರಾಟಗಳನ್ನು ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ದೀವಿ. ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಜೊತೆ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಾವು ಸ್ಥಳ ಪರಿಶೀಲನೆ ಮಾಡ್ತೇವೆ, ಆ ರೀತಿಯ ಏನಾದರೂ ಗಿಡ ಮರ ಇತ್ಯಾದಿಗಳು ಇದ್ದರೆ ಅದನ್ನು ನಾವು ಪರಿಶೀಲಿಸಿ ನೋಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದರು. ಇಲ್ಲಿಯವರೆಗೂ ಜಿಲ್ಲಾಧಿಕಾರಿಗಳು ಸರಿಯಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಸ್ಥಳವನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೂ ಇಲ್ಲಿಯವರೆಗೂ ಜಿ ಪರಮೇಶ್ವರ್ ಅವರು ಆ ಒಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ತುಮಕೂರು ಜಿಲ್ಲೆಗೆ ಬರ್ತಾ ಇದ್ದಾರೆ. ಈ ಹಿಂದೆನೂ ಒಂದು ಬಾರಿ ದಿನಾಂಕ ನಿಗದಿ ಆಗಿತ್ತು. ನಾವು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯಬೇಕು, ವಾಸ್ತವ ವಿಚಾರವನ್ನು ಅವರಿಗೆ ತಿಳಿಸಬೇಕು, ಅವರಿಗೆ ಹಕ್ಕೊತ್ತಾಯವನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಅವರ ಪ್ರವಾಸ ರದ್ದಾಗಿತ್ತು. ಈಗ 19ನೇ ತಾರೀಕು ಬರ್ಬೋದು ಅಂತಕ್ಕಂಥ 3 ದಿನಗಳಾಗಿದೆ. ಒಟ್ನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬೈಪಾಸ್ ರಸ್ತೆಯ ಕಿಚ್ಚು ಮತ್ತೆ ಮುನ್ನೆಲೆಗೆ ಬಂದಿದ್ದು, ರೈತರ ಹೋರಾಟದ ಪ್ರತಿಯಾಗಿ ಬೈಪಾಸ್ ನಿರ್ಮಾಣ ಕಾಮಗಾರಿ ಕೈಬಿಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.